ಹಿಂಗೆ ಭೀಮನಕೆರೆ ಅಂತ ಒಂದು ಗ್ರಾಮ ಇತ್ತು. ಒಬ್ರು ಗುರುಗಳಿದ್ರು, ಶಾಸ್ತ್ರ ಚೆನ್ನಾಗಿ ಹೇಳ್ತಿದ್ರು. ದೇವಸ್ಥಾನ ಪೂಜೆ ಮಾಡೋರು, ಶಾಸ್ತ್ರ ಹೇಳೋರು, ತುಂಬಾ ಪ್ರಸಿದ್ಧ ಅವರು. ಮದ್ದೂರು ತಾಲೂಕೆಲ್ಲ ಪ್ರಸಿದ್ಧರು. ಎಲ್ಲ ಬರೋರು ಜನ, ಅವನವ್ರ ಕಷ್ಟ ಎಲ್ಲಡಿಕೆ ಮೇಲೆ 10 ರೂಪಾಯಿ 5 ರೂಪಾಯಿ ಇಡೋರು, ಅವ್ರ ಕಷ್ಟ ಹೇಳೋರು, ಗುರುಗಳ ಪರಿಹಾರ ಹೇಳೋರು. ಏನೋ ಅವ್ರ ಮಾತಿಂದ ಎಷ್ಟೋ ಜನರ ಮನೋಸ್ಥೈರ್ಯ ಜಾಸ್ತಿ ಆಗ್ತಿತ್ತು. ಇಡೀ ಗ್ರಾಮಕ್ಕೆ ಅವ್ರು ಕಂಡ್ರೆ ಗೌರವ. ನಮ್ಮೂರ್ ಸ್ವಾಮಿಗಳು ತುಂಬಾ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ, ಅವರಿಂದಾಗಿ ನಮ್ಮೂರಿಗೆ ಸುತ್ತಮುತ್ತ 10 ಜನ ಬರ್ತಾರೆ ಅಂತ ಊರ್ ಜನಕ್ಕೆಲ್ಲ ಗೌರವ, ಅಭಿಮಾನ. ಆದ್ರೆ ಈ ಗುರುಗಳ ಮನೆ ಪಕ್ಕ ಒಂದ್ ಮನೆ ಇತ್ತು. ಆ ಮನೇಲಿ ಒಬ್ಬ ಹುಡುಗ ಇದ್ದ. ಅವನಿಗೆ ಮಾತ್ರ ಇವ್ರು ಕಂಡ್ರೆ ಹೊಟ್ಟೆ ಕಿಚ್ಚು. ಈ ಸ್ವಾಮಿಗಳು ಕಂಡ್ರೆ ಇವ್ರು ಶಾಸ್ತ್ರ ಹೇಳ್ತಿದ್ರೆ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಡುವ. ಸ್ವಾಮಿಗಳೇ, ಹೆಂಗೋ ಒಳ್ಳೆ ದುಡ್ಡು ಆಯ್ತು, ಅದ್ ಮಾಡ್ಕೊಳ್ಳಿ. ಮಳಿಲ್ಲ ಬೆಳಿಲ್ಲ, ನಿನಗೆ ಮಾತ್ರ ದುಡ್ಡು ಕಣೆ ಅನ್ನು. ಅವರು ನೋಡು, ಸುಮ್ಮನೆ ಹೋಗ್ಬೇಕು ನೀನು, ಹಂಗೆಲ್ಲ ನನಗೆ ತರಲೆ ಪ್ರಶ್ನೆ ಕೇಳಬಾರ್ದು, ನೀವು ನಂಗೆ ಬೇಸರ ಮಾಡಬಾರ್ದು, ಎದ್ದೋಗಪ್ಪ ಅನ್ನೋರು. ಇವನು ಮಾತ್ರ ಸುಮ್ಮನೆ ಅಂತ ಇಡ್ತಿರ್ಲಿಲ್ಲ. ಅಲ್ಲ ಹೊಲ್ದತ್ರ ತೋಟದತ್ರ ಒಯ್ತಿರುವ, ಸುಮ್ಮನೆ ಒಯ್ತಿಲ್ಲ. ಸ್ವಾಮಿ, ಅದ್ಯಾರು ಅಂದ್ರು ಚಿರತೆ ಓಡಾಡ್ತದೆ ಅಂತ ನಮ್ ತೋಟದ ತಾವು ಆ ಪಂಚಾಂಗದಲ್ಲಿ ಕಂಡದೆ ನೋಡಿ, ಈ ಮೂಲೆಲ್ಲದೆ ನಮ್ ತೋಟ ಅನ್ನುವ. ಪಂಚಾಂಗದಲ್ಲಿ ಚಿರತೆ ಕಂಡದೆ, ಯಾಕೋ ಹಿಂಗೆ ಹಿಂಸೆ ಕೊಟ್ಟಿ. ಇಡೀ ಊರವ್ರಿಗೆ ಸ್ವಾಮಿಗಳು ಕಂಡ್ರೆ ಭಯ, ಸ್ವಾಮಿಗಳಿಗೆ ಇವನ್ ಕಂಡ್ರೆ ಭಯ. ಏನಾರು ಅಂತಾನೆ ಕಣೆಯ ಬಂದು ಅಂತ. ಒಂದ್ ದಿವಸ ಶ್ರಾವಣ ಶನಿವಾರ, ಅವತ್ತು ಸ್ವಾಮಿಗಳು ಕುಂತವ್ರೆ, ಯಾರು ಬಂದಿಲ್ಲ ಶಾಸ್ತ್ರ ಕೇಳೋರು. ಏನೋ ಪುಸ್ತಕ ನೋಡ್ತಾ ಕುಂತಿದ್ರು. ಇವನು ಸ್ನಾನ ಎಲ್ಲ ಮಾಡಿ ಬಿಳಿ ಬಟ್ಟೆ ಹಾಕೊಂಡು ಹಣೆ ಮೇಲೆ ನಾಮ ಹಾಕೊಂಡು ನನ್ನಂಗೆ ಬಂದು ಸ್ವಾಮಿಗಳ ಮುಂದೆ ಕೂತ್ಕೊಂಡ. ಸ್ವಾಮಿಗಳು ಏನೋ ನನ್ನ ಆಡ್ಕೊಳಕ್ ಬಂದ ಅಂದ್ರು. ಇಲ್ಲ ಸ್ವಾಮಿ, ದಯಮಾಡಿ ಸುಮ್ನಿರಿ, ನಾನು ಮೊನ್ನೆ ಮದ್ದೂರಲ್ಲಿ ಯಾವುದೋ ಮದುವೆಗೆ ಹೋಗಿದ್ದೆ ಸ್ವಾಮಿ, ಅಲ್ಲೂ ನಿಮ್ದೇ ವಿಚಾರ. ಭೀಮನಕೆರೆ ಸ್ವಾಮಿಗಳು ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಅಂತ. ಅವತ್ತು ಚನ್ನಪಟ್ಟಣಕ್ಕೊಂದು ಮದುವೆಗೆ ಹೋಗಿವ್ನಿ, ಅಲ್ಲೂ ನಿಮ್ದೇ ವಿಚಾರ. ಆ ಮಂಡ್ಯಕ್ಕೊಂದು ಮದುವೆಗೆ ಹೋಗಿವ್ನಿ ಸ್ವಾಮಿ, ಅಲ್ಲೂ ನಿಮ್ದೇ ವಿಚಾರ. ನನಗೆ ಬೇಜಾರಾಗ್ಬಿಡ್ತು ಸ್ವಾಮಿ, ಇಂಥ ಗುರುಗಳಿಗೆ ನಾನು ಅವಮಾನ ಮಾಡ್ತಿದ್ನಲ್ಲ, ತಪ್ಪಲ್ವಾ ನಂದು? ದಯಮಾಡಿ ನನ್ನ ತಪ್ಪ ಕ್ಷಮಿಸ್ಬೇಕು ಅಂತ 2 ಕಾಲು ಹಿಡ್ಕೊಂಡ್ಬಿಟ್ಟ ಬಿಗ್ಗೆ. ಅವ್ರು ಆಯ್ತು ಹೇಳೋ, ಎದೋಳ ಮೇಲೆ ಕೇಳೋ, ಕೂತ್ಕೊಳ್ಳೋ, ಆಯ್ತು ಬಿಡೋ, ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸಿದ್ದೀನಿ ಸುಮೀರಪ್ಪ ಅಂದ್ರು. ಆಯ್ತು ಸ್ವಾಮಿ, ಹೆಂಗೂ ಬರುದ್ ಬಂದೇವ್ನಿ, ನನಗೊಂದು ಮಾತು ಶಾಸ್ತ್ರ ಹೇಳ್ಬೇಕು ನೀವು ಅಂದ್. ಕೇಳಪ್ಪ ಅಂದ್ರು. ಜೇಬಿನ ಜಲಡಕ್ಕೆ ತೆಗೆದ, ಮ್ಯಾಲ 100 ರೂಪಾಯಿ ನೋಟ್ ಇಟ್ಬಿಟ್ಟ. ಅವ್ರಿಗಿನ್ನೂ ಸಂತೋಷ ಆಗೋಯ್ತು. 10 ರೂಪಾಯಿ ಇಡೋದೇ ಕಷ್ಟ ಎಲ್ರೂ, 100 ರೂಪಾಯಿನ ಇಟ್ಟವನೆ ಅಂತ. ಅವ್ರು ಅನ್ಕೊಂಡ್ರೆ ಎಲ್ಲೋ ಲಗ್ನ ಕೇಳ್ತಾನೆ, ಹೆಣ್ಣು ನೋಡ್ಕೊ ಬಂದವನೆ ಅಂತ. ಅವರು, ಸ್ವಾಮಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ನೀವು ಒಂದೇ ಉತ್ತರ ಕೊಟ್ಬಿಡಿ, 100 ರೂಪಾಯಿ ನಿಮ್ಗೆ ಅಂದ. ಗೊತ್ಕೊಂಡ್ ಹೇಳಯ್ಯ, ಮುಂದಿಟ್ಮೇಲೆ ನನಗೆ ಅಲ್ವಾ ಅಂದ್ರು. ಆಮೇಲೆ ಹೇಳಕ್ ಆಗಲ್ಲ ಅನ್ಬಾರ್ದು, ದಯಮಾಡಿ ನೀವು ಅಂದ. ಅಲ್ಲ ಕಣೋ, ನೀ ಬಂದಿರೋದೇ ಶಾಸ್ತ್ರ ಕೇಳೋಕೆ, ನಾನು ಕುಂತಿರೋದೇ ಶಾಸ್ತ್ರ ಹೇಳಲಿಕ್ಕೆ, ಯಾಕೆ ಹೇಳುದಿಲ್ಲ ಅನ್ಲಿ, ಕೇಳು ಅಂದ್ರು. ಏನೂ ಇಲ್ಲ ಸ್ವಾಮಿ, ನಾನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ. ಅವರು, ಇದು ಯಾವ ಸೀಮೆ ಶಾಸ್ತ್ರನೋ ಇದು? ಅಲ್ಲ, ನೀನ್ ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀಯ ಅಂತ ನನ್ಗೇನಪ್ಪ ಗೊತ್ತು ಅಂದ್ರು. ಗೊತ್ಕನ್ ಹೇಳಿ ಸ್ವಾಮಿ, ನಾನು ನೋಡ್ತೇವನಿ, ಬಂದವ್ರಿಗೆ ಏನಂತೀರಿ ನೀವು? ಇನ್ 3 ತಿಂಗಳಿಗೆ ಸರಿ ಹೋಯ್ತದ ಹೋಗಿ ಅಂತೀರಿ, ಇನ್ 2 ತಿಂಗಳಿಗೆ ಎಲ್ಲ ಸರಿ ಹೋಗ್ತದೆ ಗುರುಬಲ ಅಂತೀರಿ. 3 ತಿಂಗಳಿಗೆ ಆಗುದ ಈಗಲೇ ಹೇಳ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡೋದು ಹೇಳೋಕ್ಕಾಗಲ್ವಾ ಹೇಳಿ ಅಂತ. ಹಂಗೆಲ್ಲ ಹೇಳಕ್ ಆಗಲ್ಲ ಕಣೋ ಅಂದ್ರು. ಹೇಳೋಕ್ಕಾಗಲ್ಲ ಅಂದ್ರೆ 100 ರೂಪಾಯಿ ಇಡುವಾಗೆ ಹೇಳ್ಬೇಕಾಗಿತ್ತು ನೀವು. ಮೊದ್ಲು ಪ್ರಶ್ನೆ ಕೇಳು, ಆಮೇಲೆ ದುಡ್ಡು ಕೊಡು ಅಂತ ಹೇಳ್ಬೇಕು. ನಾನು ದುಡ್ಡು ಇಡುವಾಗ ಅಲ್ಕಿಸ್ಕೊಂಡ್ ಕುಂತಿದ್ದಲ್ಲಪ್ಪ, ಒಳ್ಳೆ ಕತೆ ಮಾಡ್ತಾನಲ್ಲ ಇವನು. ಆಯ್ತು ಬಿಡಪ್ಪ, ನಿಂತವ್ 100 ರೂಪಾಯಿ ಇಡ್ಸ್ಕೊಂಡಿದ್ದೆ ದೊಡ್ಡ ಅಪರಾಧ, ನಾನು ತಪ್ಪಾಯ್ತು, ಹೇಳಕ್ ಆಗಲ್ಲ, ಈಗೇನ್ ಮಾಡ್ಬೇಕು ಹೇಳು ಅಂದ್ರು. ಏನೂ ಇಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ, 100 ರೂಪಾಯಿ ಜೊತೆಗೆ 900 ರೂಪಾಯಿ ಸೇರಿಸ್ಕೊಟ್ಬಿಡು, ಹೊಂಟೈತೀನಿ ಅಂದ. ಅವರು, ಇವನು ಶಾಸ್ತ್ರ ಕೇಳೋಕ್ ಬಂದಿಲ್ಲ, 1000 ರೂಪಾಯಿ ಹೊಡಿಕ್ ಬಂದವನೇ. ಏನೇ ನನ್ಗೆ ಆಚಾರ ಇವತ್ತು, ಕೊಟ್ಬಿಡುವ ಅಂದ್ರೆ 1000 ರೂಪಾಯಿ ಎಲ್ಲಿ ತರ್ಲಿ ನಾನು? 1 ತಿಂಗಳೆಲ್ಲ ಶಾಸ್ತ್ರ ಹೇಳಿದ್ರು 1000 ರೂಪಾಯಿ ಸಿಗಲ್ಲ. ಅವ್ರಂದ್ರು, ಈಗೇನ್ ನಿನಗೆ ಶಾಸ್ತ್ರ ಹೇಳ್ಬೇಕು ಇಲ್ಲ ದುಡ್ಡು ಕೊಡ್ಬೇಕು ಅಂತ? ನೀನು ಹೇಳ್ತೀನಿ ಬಿಡು ಅಂದ್ರು. ಹೇಳಿ ಮತ್ತೆ ಅಂದ ಅವನು. ಅವರು ಯೋಚನೆ ಮಾಡಿದ್ರು, ಬುದ್ಧಿವಂತರು ಸ್ವಾಮಿಗಳು. ಇವ್ರ ಮನೆ ದೇವರು ತಿರುಪತಿ ವೆಂಕಟೇಶ್ವರ, ಹುಡುಗನ ಮನೆ ದೇವ್ರು. ಅವ್ರಿಗೆ ಗೊತ್ತಿತ್ತು ಗುರುಗಳಿಗೆ, ಇವತ್ತು ಶನಿವಾರ, ಸ್ನಾನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಬಿಳಿ ಬಟ್ಟೆ ಎಲ್ಲ ಹಾಕೊಂಡವನೇ, ಹಣೆ ಮೇಲೆ ನಾಮ ಹಾಕವನೆ ಅಂದ್ರೆ ಇವತ್ತು ಶ್ರಾವಣ ಮಾಡೋರು ಇವ್ರ ಮನೆಯಲ್ಲಿ ವಿಶೇಷವಾಗಿ ದಾಸಪ್ಪನ ಪೂಜೆ ಮಾಡವ್ರೆ. ಆ ದಾಸಪ್ಪನಿಗೆ ಎಡೆ ಇಡಬೇಕಾದ್ರೆ
ಪಾಯಸ ಅಂತೂ ಮಾಡಿರ್ತಾರೆ ಅಂತವ್ರು. ಅವ್ರಂದ್ರು, ಏನಿಲ್ಲ ಹೋಗೋ, ಮಧ್ಯಾಹ್ನ ಪಾಯಸ ಕುಡಿಯೋ ಯೋಗ ನಿನಗದೆ ಅಂದ್ರು. ಹೌದಾ ಸ್ವಾಮಿ, ಒಂದು ಚೀಟಿ ಬರ್ಕೊಟ್ಬಿಡಿ ಅಂದ. ಅವ್ರ ಪಾಪ ಅದನ್ನೂ ಬರ್ದ್ಬಿಟ್ರು. ಮಧ್ಯಾಹ್ನ 2 ಗಂಟೆಗೆ ಪಾಯಸ ಕುಡಿತಿ ಅಂತ ಬರ್ದ್ರು. ಚೀಟಿ ಇಸ್ಕೊಂಡು ಮ್ಯಾಲಕ್ಕೆ ಎದ್ದ. ಸರಿ, ಯಾವ ನನ್ನ ಮಗ ನಿನ್ಗೆ ಹೇಳ್ದೋ ನಮ್ಮಲ್ಲಿ ಪಾಯಸ ಮಾಡವ್ರೆ ಅಂತ. ನಾನು ನಿನ್ನ ಯಾಮಾರ್ಸೋಕೆ ಸ್ನಾನ ಮಾಡಕ ನಾಮ ಹಾಕ ಬಂದಿರೋದು ಇವತ್ತು. ಓಹೋ, ನನ್ನ ನಾಮ ನೋಡ್ಬಿಟ್ಟು ಶ್ರವಣ ಮಾಡೋರು ಅನ್ಕಂಡ. ಅಯ್ಯೋ, ನಮ್ಮವ್ವ ಮದುವೆ ಹೋಗೋಳೆ ಮನೆಗೆ ಬೀಗ ಹಾಕೊಂಡು ಅಡುಗೆನೇ ಮಾಡಿಲ್ಲ ಇವತ್ತು. ಹೆಂಗ್ ಹೇಳ್ದೆ ಪಾಯಸ ಕುಡಿತಿ ಅಂತ ನೀನು? ಹೆಂಗೂ ಚೀಟಿ ಬೇರೆ ಬರ್ಕೊಟ್ಟಿದ್ದೆ, ನಾನೇನು ಬಿಡೋ ಮಗ ಅಲ್ಲ ನಿನ್ನ. ಸಂಜೆ 5 ಗಂಟೆ ತಿರ್ಗಾಡ್ತಿದ್ ಬರ್ತೀನಿ, ನೀರ್ನು ಕುಡಿದಿಲ್ಲ, ಅನ್ನನೂ ತಿನ್ನೋದಿಲ್ಲ, ಪಾಯಸನೂ ಕುಡಿದಿಲ್ಲಪ್ಪ. ಊರ್ ಜನ ಎಲ್ಲ ನೈಗೆ ಸೇರಿಸ್ತೀನಿ. ನೋಡಿ, ನಮ್ಮೂರ್ ಪೂಜಾರಪ್ಪ ಅವರು ಬೆಳಗ್ಗೆ 9 ಗಂಟೆಯಲ್ಲಿ 100 ರೂಪಾಯಿ ಇಟ್ಸ್ಕೊಂಡು ಶಾಸ್ತ್ರ ಹೇಳಿದ್ರು. ನಾನು ಪಾಯಸ ಕುಡಿತೀನಿ ಅಂತ ಅವ್ರು ಹೇಳಿದ್ರು, ನಾನು ಕುಡ್ದಿಲ್ಲ ಅಂದ್ಮೇಲೆ ಅವ್ರ ಮಾತು ಸುಳ್ಳಾಯ್ತು. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ನಮ್ಮೂರ್ಗೆ 10,000 ರೂಪಾಯಿ ದಂಡ ಹಾಕ್ಬಿಡಿ ಅಂತ ಗ್ಯಾರಂಟಿ ಹಾಕಿಸ್ತೀನಿ ಅಂದ. ಅವರು 100 ರೂಪಾಯಿನ ಹಾಸ್ಕೋಗಿ 1000ಕ್ಕೆ ಮಿತ್ ಬತ್ತು. ಹಳ 1000 ರೂಪಾಯಿ ಕೊಟ್ಬಿಟ್ಟಿದ್ರೆ ಆಗುದ್ಕೊಂಡು 10,000ನೇ ಕಟ್ಟಿಸ್ತಾನಲ್ಲಪ್ಪ ಇವನ್ ಬೇರೆ. ಬಸವೇಶ್ವರ ಬೆಡ್ತಾರ್ಸಮ್ಮ, ನನ್ನ ನೀವೇ ಕಾಪಾಡಬೇಕು ಅಂದ್ಬಿಟ್ರು ಸ್ವಾಮಿಗಳು. ನೀವೇ ಕಾಪಾಡಬೇಕು, ನಾನೆಲ್ಲ ಹೇಳಿರು ಶಾಸ್ತ್ರ ನೀವು ಅಂದ್ರೆ ಅವರು. ಆಯ್ತು, ಮುಗೀತು. ಇವನು ಹೋದ್ರು ಒಯ್ತಿದ್ದ. ಅಲ್ಲಿ ಪಕ್ಕದ ಮನೆಯಲ್ಲಿ ಸ್ನೇಹಿತ ಇದ್ದೆ, ಅವನ್ ಸ್ನೇಹಿತ. ಅವನ್ ಬಾರೋ ಊಟ ಮಾಡೋ ಬಾಗುರು ಅಂದ. ಏನ್ ಮಾಡಿದ್ದೀರಿ ಅಂದೆ ಅವನು. ಏನಿಲ್ಲ, ಇವತ್ತು ಪಾಯಸ ಮಾಡಿ ಬಾ ಕುಡಿಯಿಂದ. ಅಯ್ಯಯ್ಯಪ್ಪ, ಇವತ್ತು 5,000 ಕೊಟ್ರು ಕುಡಿದಿಲ್ಲ. ಆಯ್ತು ಬಿಡಪ್ಪ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಬಂದ, ಅಲ್ಲಿ ದೊಡ್ಡಪ್ಪನ ಮನೆ. ಬಾಕಂದ ಊಟ ಮಾಡು. ಏನ್ ದೊಡ್ಡಪ್ಪ ವಿಶೇಷ? ಶ್ರವಣ ಮಾಡಿ ಪಾಯಸ ಮಾಡಿ ಬಾರೋ, ಚೆನ್ನಾಗದೆ ಕುಡಿಯೋ ಅಂದ್ರು. ಊರೊಳಗಿದ್ರೆ ಸೊರೋಗೋದಿಲ್ಲ ಅಂತ ಊರಿಂದ ಆಚೆಗೆ ಬಂದ. ಅಲ್ಲೊಂದು ದೊಡ್ಡ ಆಲ್ಮಾರಿ ಇತ್ತು, ಕೂತ್ಕೊಂಡ್ಬಿಟ್ಟ ಮೇಲೆ. ಸಂಜೆ ಗಂಟೆ ಕೂತಿದ್ದು ಹೋಮ ಅಂತ. ಅರುಣಳ್ಳಿ ಬೀರಪ್ಪನ ಜಾತ್ರೆ ನಡೀತಿತ್ತು. ಜಾತ್ರೆಗೆ ಬಂದಿದ್ರೆ ಯಾರೋ ಬೆಂಗಳೂರು ಕಡೆ ಬಿಡದಿ ಕಡೆಯವರು. ಅವರು 12:30 ಸಮಯ ಗಾಡಿ ಕಟ್ಕೊಂಡು ಹೋಯ್ತಾವ್ರೆ ರೋಡಲ್ಲಿ. ಇವನ್ ಕುಂತಿದ್ನಲ್ಲ ಮರ, ಆ ಮರದ ನೆರಳು ತುಂಬಾ ಚೆನ್ನಾಗಿತ್ತು. ಗಾಡಿ ತಂದು ಆ ಮರದ ಕೆಳಗೆ ಬಿಟ್ರು ಅವರು, ಬಿಸಿಲು ಅಂತ. ಇವನ್ ನೋಡ್ದ, ಮ್ಯಾಲ್ ಕುಂತವ್ನು. ಇವನ್ ಕುಂತಿರೋದು ಅವ್ರಿಗೆ ಗೊತ್ತಿಲ್ಲ, ಅವನಿಗೆ ಮಾತ್ರ ಅವ್ರು ಬಂದಿರೋದು ಗೊತ್ತು. ಯಾರಪ್ಪ ಇವರು ಇಲ್ಲಿಗೆ ತಂದ್ಬಿಟ್ಟವ್ರ ಗಾಡಿ ಎಲ್ಲ ಅಂದ್ರು. ಬಂದೆ, ಹಸು ಎಲ್ಲ ನಗರ್ತವೆ ಕಣಪ್ಪ, ನೀರ್ ಕುಡ್ಸೋ ಎತ್ತುಗಳಿಗೆ, ಕಟಾಕಪ್ಪ ಹುಲ್ಲಾಕೋ. ಇನ್ನೊಬ್ಬ ಅಂದ, ಅಣ್ಣ ಸಮಯ ಅದೇ, ಅಡುಗೆ ಮಾಡ್ಬಿಡ್ಮ, ಊಟ ಮಾಡ್ಕೊಂಡೋಮ್ಮ ಅಂದ. ಇನ್ನೊಬ್ಬ ಅಂದ, ಸಮಯ ಅದೇ ಅಂತೀಯ ಕಣೋ, ಅಡುಗೆ ಮಾಡ್ತಾ ಕುಂತ್ಕೊಂಡ್ರೆ 4 ಗಂಟೆ ಆಯ್ತದೆ, ಊರಿಗೆ ಹೋಗುದು ಯಾವಾಗ ಅಂದ. ಅದಕ್ಕೆ ಇನ್ನೊಬ್ಬ ಬುದ್ಧಿವಂತ ಅಂದ, ಏನ್ ಬೇಡ, ಒಂದ್ ಕೆಲಸ ಮಾಡಿ, ಬೆಲ್ಲ ಅದೆಲ್ಲ ಪಾಯಸ ಮಾಡಿಬಿಡಿ, ಕುಡ್ಕೊಂಡು ಹೊಂಟೋಮ್ಮ ಅಂದ. ಈ ಮರದ ಮೇಲೆ ಕುಂತ್ರು ಮಲಗರು ಬಂದಂಗ ಆಗ್ಬಿಡ್ತು. ಇದ್ಯಾವ ಪಾಯಸವಪ್ಪ ಹಿಂಗಡೆ ಬತ್ತದು ಹುಡಿಕೊಂಡು, ಇವರೆಲ್ಲೂ ಜಾಗಿಲ್ಲ ಅಂತ ಇಲ್ಲಿಗೆ ಬಂದವ್ರೆ ಅನ್ಕಂಡ. ಏನಂಗಾರ ಮಾಡ್ಕೊಳ್ಳಿ ಅಂತ ಅವ್ನು ಕುಂತವ್ನೆ. ಪಾಯಸ ಮಾಡಿದ್ರು, ಎಲ್ಲ ತಟ್ಟೆಗೆ ಹಾಕಂಗ್ ಕುಡಿಬೇಕು ಅಂತ ಕುಂತವ್ರೆ. ಸ್ವಲ್ಪ ಬಿಸಿ ಇತ್ತು. ಅಷ್ಟರಲ್ಲಿ ದೂರದಲ್ಲಿ ಕುದುರೆ ಬತ್ತರಂಗ್ ಶಬ್ದ ಕೇಳ್ಬಿಡ್ತು. ಕುದುರೆ ಶಬ್ದ. ಹಬ್ಬ ಅಂದಲೇ ಕುದುರೆ ಶಬ್ದ ಕೇಳ್ತಾ. ಅದಕ್ಕೆ ಕಳ್ರು ಬರ್ಬೋದು, ಎಲ್ಲ ಕಟ್ರಪ್ಪ, ಗಾಡಿ ಕಟ್ಟಿದ್ರು. ಆ ಅಡುಗೆ ಸಾಮಗ್ರಿ ಎಲ್ಲ ತುಂಬಿದ್ರು. ಎಲ್ಲ ಗಾಡಿಲಿ ಕುಂತ್ಕೊಂಡ್ರು. ಪಾಯಸದ ತಪ್ಪಲೆ ಮುಡ್ತಾನೆ, ಬಿಸಿ ಮುಟ್ಟಕ್ ಆಗ್ತಿಲ್ಲ. ಒಬ್ಬ ಅಂದ, ಅದು ಹಾಳಾಗಿ ಹೋಗ್ಲಿ ಪಾಯಸ, ಬಾರೋ ಮಾರೇ ಅಂದ. ಎಲ್ಲ ಹೊಂಟೋದ್ರಿ ಇವ್ರು. ಪಾಯಸದ ತಪ್ಪಲೆ ಒಂದು ಅಲ್ಲದೆ. ಕಳ್ರು ಬಂದ್ರು, ಮರದ ಕೆಳಗೆ ಯಾರು ಇಲ್ಲ, ಪಾಯಸದ ತಪ್ಪಲೆ ಅಲ್ಲದೆ. ಒಬ್ಬ ಅಂದ, ಕದಿಯಕ್ಕಂತೂ ಏನೂ ಸಿಗ್ಲಿಲ್ಲ, ಈಗ ಈ ಪಾಯಸ ಕುಡ್ದ್ಬಿಟ್ಟು ಹೊಂಟೋಗುವ ಅಂದ. ಇನ್ನೊಬ್ಬ ಅಂದ, ಸ್ವಲ್ಪ ನಿಲ್ಲು, ಪಾಯಸ ಸುಮ್ಮನ್ ಬಿಟ್ಟು ಹೋಗವ್ರ ಅವರು, ಕಳ್ರು ಕುಡ್ ಸತ್ವಲಿ ಅಂತ ಒಳಕ್ ವಿಷ ಹಾಕವ್ರೆ, ಕುಡಿಬಾರ್ದು ಅಂದ. ಹೌದಲ್ವಾ? ಇನ್ನೊಬ್ಬ ಅಂದ, ಅಲ್ಲ, ಒಳಗಡೆ ವಿಷ ಹಾಕದ ಮೇಲೆ ಕಳ್ರು ಕುಡ್ದಾರೋ ಇಲ್ವೋ ನೋಡ್ಕೊಂಡು ಬಾ ಅಂತ ಯಾರನ್ನಾದ್ರೂ ಇಲ್ಲಿ ಬಿಟ್ಟು ಹೋಗಿರ್ತಾರ ನೋಡು ಅಂದ. ಸುತ್ತ ಹುಡಿಕ ಬರ್ತಾರೆ, ಯಾರು ಇಲ್ಲ. ಒಬ್ಬ ತಲೆ ಎತ್ ನೋಡ್ತಾನೆ, ಇವನ್ ಕುಂತವನೆ. ಎಳಿಯ ಕೆಳಗೆ ಅಂದ್ರು. ನಾನು ಇಳಿದಿಲ್ಲ ಅಂದ. ಕಲ್ ತಗೊಂಡು ಹೊಡಿಯ ಇಳಿತಾನೆ ಅಂದ. 2 ಕಲ್ ತಗೊಂಡು ಹೊಡೆದ್ರು. ಬತ್ತೀನಿರಪ್ಪೋ ಅಂದ. ಮೆಲ್ಲಿಗೆ ಇಳ್ದ. ಏನಣ್ಣ ಅಂದ. ಕುಡಿ ಪಾಯಸನ ಅಂದ್ರು. ಟೈಮ್ ನೋಡ್ತಾನೆ, ಸರಿಯಾಗಿ 2 ಗಂಟೆ. ಅಪ್ಪ, ನೀವು 2 ಗಂಟೆಗೆ ಸರಿಯಾಗಿ ಬಂದಿದ್ದೀರಲ್ಲಪ್ಪ, ನಮ್ಮೂರು ಸ್ವಾಮಿಗಳು ಶಾಸ್ತ್ರ ಬಿಟ್ಟವ್ರೆ ಕಣಪ್ಪ, ನಾನು ಪಾಯಸ ಕುಡಿಯಂಗಿಲ್ಲ ಅಂದ. ಅವೆಲ್ಲ ಬೇಕಾಗಿಲ್ಲ, ಕುಡಿಬೇಕಷ್ಟೇ ಈಗ ಅಂದ್ರು. ನಾನು ಕುಡಿದಿಲ್ಲ ಕಣ್ರಿ ಅಂದ. ಅವನೇನ್ ಕೇಳ್ತಿ, ಕೆಡಿಕೊಂಡು ಉಯ್ಯಲ್ಲೋ ಅಂದ್ರು. ಪಾಪ 4 ಜನ ಕೆಡಿಕೊಂಡು ಅದೇ ಮೇಲೆ ಮಂಡಿ ಇಟ್ಕೊಂಡು ಊದ್ರು. ಅರ್ಧ ತಪ್ಪಲೆ ಪಾಯಸ ಓದ್ಬಿಟ್ರು. ಗ್ಯಾನ್ ತಪ್ಪಿದೋಗ್ಬಿಟ್ಟ ಪಾಪ. ಇನ್ನು ಅರ್ಧ ಕುಡ್ಕೊಂಡು ಅವ್ರು ಹೋದ್ರು. ಇವನು ಮೈಕೈ ಎಲ್ಲ ಒದ್ರಿಕ ಊರೊಳಗೆ ಬಂದ. ಸ್ವಾಮಿಗಳು ಸಿಕ್ಕಿದ್ರು. ಕಂದ,
ಪೈಸಾ ಕುಡ್ದ ಅಂದ್ರು. ಅಪ್ಪ ಸ್ವಾಮಿಗಳೇ, ಊರೊಳಗಿದ್ರೆ ಸುಮ್ಮನೊಂದು ಲೋಟ ಕುಡ್ಬಿಡ್ತಿ ಅಪ್ಗಿರ್ಬೋದಿತ್ತು ಕಣಪ್ಪ. ನಿನ್ ಮೇಲೆ ಚಾಲೆಂಜ್ ಹಾಕೊಂಡು ಹೋಗಿ ಊರಿಂದ ಆಚೆ ಒಂದ್ ಜನ್ಮಕ್ಕಾಗುವಷ್ಟು ಪೈಸಾ ಕುಡ್ಕೊಂಬಂದೆ ಕಣಪ್ಪ ಅಂತ. ಆ ಗುರುಗಳಂದ್ರು, ನಾನು ಹೇಳಲಿಲ್ಲ, ಬಸವೇಶ್ವರ ಹೇಳಿಸ್ತಾ, ಬೆಡ್ತರ್ಸಮ್ಮ ಹೇಳಿಸಿದ್ಲು, ಮಲೆ ಮಾದೇಶ್ವರ ಹೇಳಿಸ್ತಾ, ನಾನು ಹೇಳಲಿಲ್ಲ ಕಣೋ, ಏನೋ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೇಳ್ಬಿಟ್ಟೆ ಅಂದ್ರು. ನಮ್ಮ ಬಲದೊಟ್ಟಿಗೆ ದೈವ ಬಲ ಬೇಕೇ ಬೇಕು.